ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದರ್ಶನ್ ಬಿ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಜಯಕುಮಾರ್. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಪ್ರೀತಮ್. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು KPSMG ಕೊಪ್ಪಲ್ ಮೈಸೂರು. ನಮ್ಮ ಥೀಮ್ ಸ್ಮಾರ್ಟ್ ಸ್ಥಿತಿಸ್ಥಾಪಕ ನಗರಗಳು. ನಮ್ಮ ಫೋಕಸ್ ಏರಿಯಾ ವಿಪತ್ತಿನ ನಿರ್ವಹಣೆ. ನಮ್ಮ ಯೋಜನೆ ರೈಲು ಅಪಘಾತದಿಂದ ವನ್ಯಜೀವಿಯ ಸಂರಕ್ಷಣೆ. ಪ್ರಾಬ್ಲಮ್ ಸ್ಟೇಟ್ಮೆಂಟ್. ಸಮಸ್ಯೆಗಳು. ಅರಣ್ಯ ಪ್ರದೇಶಗಳಲ್ಲಿ ಪ್ರಾಣಿಗಳು ಸಂಚಾರ ಮಾಡುವುದು ಸಾಮಾನ್ಯವಾಗಿದೆ. ತಮ್ಮ ನೈಸರ್ಗಿಕ ವಾಸಸ್ಥಳದಿಂದ ಹಾದಿ ಹೋಗುವ ಸಮಯದಲ್ಲಿ ರೈಲು ಮಾರ್ಗಗಳಿಂದ ಪ್ರಾಣಿಗಳಿಗೆ ಅಪಾಯವಿದೆ. ಇತರ ಕಾಡು ಪ್ರಾಣಿಗಳು ತಮ್ಮ ನೈಸರ್ಗಿಕ ವಾಸಸ್ಥಳದಿಂದ ದಾಟುವಾಗ ರೈಲು ಮಾರ್ಗಗಳಿಂದ ಅಪಾಯ ಉಂಟಾಗುವ ಸಂದರ್ಭ ಹೆಚ್ಚುವಿದೆ. ಈ ಅಪಘಾತಗಳು ಕೇವಲ ಪ್ರಾಣಿಗಳಿಗೆ ಮಾತ್ರವಲ್ಲ, ರೈಲು ಸಂಚಾರಕ್ಕೂ ಅಪಾಯವಾಗಿದೆ. ಇದು ಪರಿಸರ ಸಂರಕ್ಷಣೆಗೆ ಮತ್ತು ಪ್ರಾಣಿ ಮನುಷ್ಯ ಸಂಘರ್ಷಕ್ಕೆ ಒಂದು ದೊಡ್ಡ ಸವಾಲಾಗಿದೆ. ಪ್ರಸ್ತುತ ಪರಿಹಾರಗಳು ಪ್ರಾಣಿಗಳ ಚಲನೆಯ ಮೇಲೆ ಸಮಯಕ್ಕೆ ಸರಿಯಾಗಿ ಗಮನಹರಿಸಲು ಮತ್ತು ಮುನ್ನೆಚ್ಚರಿಕೆ ನೀಡಲು ಸಾಧ್ಯವಾಗುವುದಿಲ್ಲ. ಈ ಯೋಜನೆಯಲ್ಲಿ ಕಾಡು ಪ್ರದೇಶಗಳಲ್ಲಿ ಪ್ರಾಣಿಗಳು ಹಾದು ತೆರಳುವ ಸ್ಥಳಗಳಲ್ಲಿ ಲೇಸರ್ ಡಯೋಡ್ ಮತ್ತು LDR ಸೆನ್ಸರ್ಗಳನ್ನು ಅಳವಡಿಸಲಾಗಿದೆ. ಲೇಸರ್ ಬೆಳಕು ನೇರ ರೇಖೆಯಲ್ಲಿ ಚಲಿಸುತ್ತದೆ ಮತ್ತು ಅದರ ಅಂತ್ಯದಲ್ಲಿ LDR ಸೆನ್ಸರ್ ಅಳವಡಿಸಲಾಗಿದೆ. ಅದು ಆ ಬೆಳಕನ್ನು ಸ್ವೀಕರಿಸುತ್ತದೆ. ಲೇಸರ್ ಕಿರಣವು ಬ್ಲಾಕ್ ಆದಾಗ LDR ಬೆಳಕನ್ನು ಸ್ವೀಕರಿಸಲು ಸಾಧ್ಯವಾಗುವುದಿಲ್ಲ. ಈ ಸಂದರ್ಭದಲ್ಲಿ ಸಿಸ್ಟಮ್ ಬಜರ್ ಮತ್ತು ಸಿಗ್ನಲ್ ಲೈಟ್ ಸಕ್ರಿಯಗೊಳ್ಳುತ್ತದೆ. ಹತ್ತಿರದ ರೈಲು ನಿಲ್ದಾಣಗಳಿಗೆ ತಕ್ಷಣ ಮಾಹಿತಿ ಕಳುಹಿಸುತ್ತದೆ. ನಿಲ್ದಾಣದಲ್ಲಿ ಕಂಡುಬರುವ ಸಿಬ್ಬಂದಿ ಇದನ್ನು ಗಮನಿಸಿ ತಕ್ಷಣ ರೈಲು ಚಾಲಕರಿಗೆ ಮಾಹಿತಿ ಕೊಡುವುದು. ಇದರಿಂದ ರೈಲು ಚಾಲಕರು ರೈಲನ್ನು ನಿಲ್ಲಿಸುತ್ತಾರೆ. ವನ್ಯಜೀವಿಗಳ ಸಂರಕ್ಷಿಸಬಹುದು ಹಾಗೂ ಈ ವನ್ಯಜೀವಿಗಳ ಸಂರಕ್ಷಣೆಗಳಿಂದ ಪರಿಸರ ಸಮತೋಲನವನ್ನು ಕಾಪಾಡಬಹುದು. ಧನ್ಯವಾದಗಳು.